ನಿಮ್ಮೆಲ್ಲರ ಊರಿನ ಸುದ್ದಿಯನ್ನ ಕೊಡ್ತೀನಿ. ಆದ್ರೆ ಅದಕ್ಕಿಂತ ಮುಂಚೆ ಒಂದು ಮಹತ್ವವಾದಂತ ಸುದ್ದಿಯನ್ನ ನಿಮಗೆ ಕೊಡ್ತೀನಿ. ಆ ಸುದ್ದಿ ಈಗ ತುಂಬಾನೇ ಇಂಪಾರ್ಟೆಂಟ್. ಅದೇನು ಅಂದ್ರೆ ಥೈಲ್ಯಾಂಡ್ ನಿಂದ ಬೆಂಗಳೂರಿಗೆ ದರ್ಶನ್ ವಾಪಸ್ ಆಗಿದ್ದಾರೆ. ಜಾಮೀನು ಟೆನ್ಷನ್ ಮಧ್ಯೆ ಕಿಲ್ಲಿಂಗ್ ಸ್ಟಾರ್ ದರ್ಶನ್ ರಿಟರ್ನ್ ಆಗಿರೋದು. 10 ದಿನ ಥೈಲ್ಯಾಂಡ್ಗೆ ತೆರಳಿದ್ದಂತ ಕಿಲ್ಲಿಂಗ್ ಸ್ಟಾರ್ ದರ್ಶನ್ ಥೈಲ್ಯಾಂಡ್ ನಿಂದ ದರ್ಶನ್ ವಾಪಸ್ ಆಗಿದ್ದು ವಿವಿಐಪಿ ಟ್ರೀಟ್ಮೆಂಟ್ ಮೂಲಕ ಕೊಲೆ ಆರೋಪಿಯನ್ನ ಕರ್ಕೊಂಡು ಬರಲಾಗಿದೆ. ಏರ್ಪೋರ್ಟ್ ಸಿಬ್ಬಂದಿ ಭದ್ರತೆಯನ್ನು ಒದಗಿಸಿದ್ದಾರೆ. ಟರ್ಮಿನಲ್ ಒಳಗಿನಿಂದ ಸಿಐಎಸ್ಎಫ್ ಪಡೆಯಿಂದ ಸೆಕ್ಯೂರಿಟಿ ಕೊಡಲಾಗಿದೆ. ವಿವಿಐಪಿಗಳಿಗೆ ಮಾತ್ರ ಭದ್ರತೆ ನೀಡುವಂತ ಸಿಬ್ಬಂದಿಗಳು ಇವರು. ಆದ್ರೆ ಕೊಲೆ ಆರೋಪಿ ದರ್ಶನ್ಗೆ ಈ ಭದ್ರತೆಯನ್ನ ನೀಡಿದ್ಯಾಕೆ? ಕಿಲ್ಲಿಂಗ್ ಸ್ಟಾರ್ಗೆ ಗೌರವ ಕೊಟ್ಟಿದ್ಯಾಕೆ ಸಿಐಎಸ್ಎಫ್ ಯೋಧರು? ಮುಂದಿನ ವಾರ ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ್ನ ಬೇಲ್ ಭವಿಷ್ಯ ನಿರ್ಧಾರವಾಗಲಿದೆ. ವಾದ ಪ್ರತಿವಾದ ಆಲಿಸಿ ಆದೇಶವನ್ನ ಕಾಯ್ದಿರಿಸಿದೆ ಸುಪ್ರೀಂ ಕೋರ್ಟ್. ಈಗ ದರ್ಶನ್ ಸೇರಿ 6 ಜನ ಆರೋಪಿಗಳಿಗೆ ಜಾಮೀನಿನ ಬಗ್ಗೆ ಢವಢವ ಶುರುವಾಗಿರೋದು. ದರ್ಶನ್ 10 ದಿನ ಥೈಲ್ಯಾಂಡ್ ಪ್ರವಾಸಕ್ಕೆ ಹೋಗಿದ್ರು. ಡೆವಿಲ್ ಸಿನಿಮಾ ಶೂಟಿಂಗ್ ಮಾಡೋದಕ್ಕೆ ಅಂತ ಪತ್ನಿ ವಿಜಯಲಕ್ಷ್ಮಿ, ಪುತ್ರ ವಿನೀಶ್ ಜೊತೆ ಥೈಲ್ಯಾಂಡ್ಗೆ ಹೋಗಿದ್ರು ದರ್ಶನ್. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಥೈಲ್ಯಾಂಡ್ ಪ್ರವಾಸವನ್ನ ಮುಗಿಸಿ ದರ್ಶನ್ ವಾಪಸ್ ಆಗಿದ್ದಾರೆ. ಒಂದ್ ಕಡೆ ಸುಪ್ರೀಂ ಕೋರ್ಟ್ ಜಾಮೀನು ಆದೇಶವನ್ನ ಕಾಯ್ದಿರಿಸಿದೆ. ಅದರ ಮಧ್ಯದಲ್ಲಿ ದರ್ಶನ್ ಬೆಂಗಳೂರಿಗೆ ವಾಪಸ್ ಆಗಿದ್ದು, ಈಗ ದರ್ಶನ್ಗೆ ವಿವಿಐಪಿ ಭದ್ರತೆಯನ್ನ ಕೊಟ್ಟಿದ್ದಾರೆ ಸಿಐಎಸ್ಎಫ್ ಯೋಧರು. ಈ ಭದ್ರತೆಯನ್ನು ಕೊಡುವ ಅವಶ್ಯಕತೆ ಏನಿತ್ತು? ಖಂಡಿತ ನಯನ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ಆಗಿರ್ತಕ್ಕಂಥ A2 ಆರೋಪಿ ನಟ ದರ್ಶನ್ ಕಳೆದ ರಾತ್ರಿ 11:30 ಸುಮಾರಿಗೆ ಡೆವಿಲ್ ಸಿನಿಮಾ ಶೂಟಿಂಗ್ ನಿಂದ ಮುಗಿಸ್ಕೊಂಡು ಥೈಲ್ಯಾಂಡ್ ನಿಂದ ಬೆಂಗಳೂರಿಗೆ ಬಂದಿರತಕ್ಕಂಥದ್ದು. ಬೆಂಗಳೂರಿಗೆ ಬಂದ ತಕ್ಷಣ ಈಗ ಟೆನ್ಷನ್ ಶುರುವಾಗಿದೆ. ಮುಖ್ಯವಾಗಿ ಏನಂದ್ರೆ ಏರ್ಪೋರ್ಟ್ಗೆ ಬಂದ ಸಂದರ್ಭದಲ್ಲಿ ಸುಮಾರು CSIF ಸಿಬ್ಬಂದಿ ಏನಿದ್ದಾರೆ ಅವರು ಭದ್ರತೆಯನ್ನ ವಿವಿಐಪಿ ಭದ್ರತೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಮುಖ್ಯವಾಗಿ ಏನಂದ್ರೆ ಒಬ್ಬ ಕೊಲೆ ಆರೋಪಿಗೆ ವಿವಿಐಪಿ ಭದ್ರತೆಯನ್ನ ಕೊಡೋ ಅವಶ್ಯಕತೆ ಏನಿತ್ತು ಅನ್ನೋ ಪ್ರಶ್ನೆ ಕೂಡ ಮೂಡ್ತಾ ಇರ್ತಕ್ಕಂಥದ್ದು. ಈ ನಡುವೆ 10 ದಿನಗಳ ಕಾಲ ಈಗ ಕೋರ್ಟ್ ಇಂದ ಅನುಮತಿ ಪಡೆದು ಡೆವಿಲ್ ಸಿನಿಮಾ ಶೂಟಿಂಗ್ ಆಗಿ ಥೈಲ್ಯಾಂಡ್ಗೆ ತೆರಳಿದ್ರು. ಥೈಲ್ಯಾಂಡ್ ನಲ್ಲಿ ಶೂಟಿಂಗ್ ಜೊತೆಗೆ ಸಾಕಷ್ಟು ಮೋಜು ಮಸ್ತಿ ಕೂಡ ದರ್ಶನ್ ನಡೆಸಿರ್ತಕ್ಕಂಥದ್ದು. ಮುಖ್ಯವಾಗಿ ಏನಂದ್ರೆ ಈ ಕೊಲೆ ಆರೋಪಿ ಬಗ್ಗೆ ಈಗ ಸುಪ್ರೀಂ ಕೋರ್ಟ್ ನಲ್ಲಿ ಸಹ ಜಾಮೀನು ರದ್ದು ಕೋರಿ ಸರ್ಕಾರದ ಪರ ವಕೀಲರು ಈಗಾಗಲೇ ಅರ್ಜಿ ಸಲ್ಲಿಸಿರ್ತಕ್ಕಂಥದ್ದು. ಇದಾಗಲೇ ವಾದ ಪ್ರತಿವಾದ ಆಲಿಸಿರ್ತಕ್ಕಂಥ ಸುಪ್ರೀಂ ಕೋರ್ಟ್ನ ಪೀಠ ತೀರ್ಪನ್ನ ಕಾಯ್ದಿರಿಸಿದೆ. ಮುಖ್ಯವಾಗಿ ಏನಂದ್ರೆ ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠ ಅಭಿಪ್ರಾಯ ಪಟ್ಟಿರ್ತಕ್ಕಂಥದ್ದು ಪವಿತ್ರ ಗೌಡನೇ ಇದಕ್ಕೆಲ್ಲ ಕಾರಣ ಅಂತ ಹೇಳಿದೆ. ಮತ್ತೆ ಸಾಂದರ್ಭಿಕ ಸಾಕ್ಷಿಗಳಿದಾವೆ, ರಕ್ತದ ಮಾದರಿ ಇದೆ, ಮತ್ತೆ ಐ ವಿಟ್ನೆಸ್ಗಳಿದ್ದಾರೆ. ಸುಮಾರು 250ಕ್ಕೂ ಹೆಚ್ಚು ಸಾಕ್ಷಿಗಳಿದ್ರು ಸಹ ಹೈಕೋರ್ಟ್ ಇಲ್ಲಿ ವಿವೇಚನೆಯನ್ನ ತೆಗೆದುಕೊಂಡಲ್ಲೇ ಏಕಾಏಕಿ ಜಾಮೀನು ಕೊಟ್ಟಿರ್ತಕ್ಕಂಥದ್ದು ಸಾಕಷ್ಟು ದುರದೃಷ್ಟಕರ ಅಂತ ಅನ್ನೋ ಅಭಿಪ್ರಾಯವನ್ನ ಸುಪ್ರೀಂ ಕೋರ್ಟ್ ಪಟ್ಟಿರ್ತಕ್ಕಂಥದ್ದು. ಈ ನಡುವೆ ಈಗ ದರ್ಶನ್ಗೆ ಟೆನ್ಷನ್ ಶುರುವಾಗಿರ್ತಕ್ಕಂಥದ್ದು. ಇಲ್ಲ ಬೇಲ್ ಕ್ಯಾನ್ಸಲ್ ಆಗೋ ಸಾಧ್ಯತೆ ಇದೆ ಅನ್ನೋ ಮಾತುಗಳು ಸಹ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಹೀಗಾಗಿ ನಟ ದರ್ಶನ್ ಟೆನ್ಷನ್ ನಲ್ಲೇ ಸಹ ಥೈಲ್ಯಾಂಡ್ ನಲ್ಲಿ ಶೂಟಿಂಗ್ ಮುಗಿಸಿ ಬೆಂಗಳೂರಿಗೆ ಬಂದಿರತಕ್ಕಂಥದ್ದು. 10 ದಿನಗಳ ಕಾಲ ಡೆವಿಲ್ ಸಿನಿಮಾದ ಶೂಟಿಂಗ್ ಅನ್ನ ನಡೆಸಲಾಗಿದೆ. ಥೈಲ್ಯಾಂಡ್ಗೆ ಹೋಗೋ ಸಂದರ್ಭದಲ್ಲಿ ಸಾಕಷ್ಟು ತೊಡಕುಗಳು ಉಂಟಾದವು. ಕೋರ್ಟ್ ನಿಂದ ಅನುಮತಿ ಸಿಕ್ಕಿರಲಿಲ್ಲ. ನಂತರ ಮೊದಲು ದುಬೈಗೆ ಹೋಗ್ತಾರೆ ಅಂತ ಅಂದ್ರು. ಆ ನಂತರ ಮತ್ತೆ ಕೋರ್ಟ್ಗೆ ಅನುಮತಿಗೆ ಕೋರಿ ಸಲ್ಲಿಸಿದ್ರು, ಅರ್ಜಿ ಸಲ್ಲಿಸಿ 10 ದಿನಗಳ ಕಾಲ ಥೈಲ್ಯಾಂಡ್ ಪ್ರವಾಸ ಏನಿದೆ ಶೂಟಿಂಗ್ ಹಿನ್ನೆಲೆಯಲ್ಲಿ ಥೈಲ್ಯಾಂಡ್ ಪ್ರವಾಸಕ್ಕೆ ಹೋಗ್ತಾ ಇದೀವಿ, ಹೀಗಾಗಿ ಅನುಮತಿ ಕೊಡಬೇಕು ಅಂತ ಹೇಳಿ ಲೋಯರ್ ಕೋರ್ಟ್ ನಲ್ಲಿ ಅರ್ಜಿ ಸಲ್ಲಿಸಿದ್ರು. ಅದನ್ನ ಮಾನ್ಯ ಮಾಡಿದಂತ ಕೋರ್ಟ್ ಅವ್ರಿಗೆ ಅನುಮತಿ ಕೊಟ್ಟಿತ್ತು. ಈಗ ಥೈಲ್ಯಾಂಡ್ ನಿಂದ ರಾತ್ರಿ 11:30 ಸುಮಾರಿಗೆ ಬರ್ತಾರೆ. ಪತ್ನಿ ವಿಜಯಲಕ್ಷ್ಮಿ ಮತ್ತೆ ಅವರ ಮಗ ಏನಿದ್ದಾನೆ ಇಬ್ರು ಸಹ ವೆಲ್ಕಮ್ ಮಾಡಿರ್ತಕ್ಕಂಥದ್ದು. ಈ ನಡುವೆ ವಿವಿಐಪಿ ಸೆಕ್ಯೂರಿಟಿ ಕೊಡೋ ಅವಶ್ಯಕತೆ ಇರಲಿಲ್ಲ. ಒಬ್ಬ ಕೊಲೆ ಆರೋಪಿ ಬರ್ತಾನೆ ಅಂದ್ರೆ ಆತನಿಗೆ ಸೆಕ್ಯೂರಿಟಿ ಕೊಡೋ ಅವಶ್ಯಕತೆ ಇರಲಿಲ್ಲ ಅನ್ನೋ ಮಾತುಗಳು ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಈ ನಡುವೆ ಸುಪ್ರೀಂ ಕೋರ್ಟ್ ಇನ್ನು 10 ದಿನದಲ್ಲಿ ತೀರ್ಪನ್ನ ಪ್ರಕಟಿಸುತ್ತೆ. ಆ ನಂತರ ದರ್ಶನ್ಗೆ ಮತ್ತೆ ಜೈಲ್ಗೆ ಹೋಗ್ತಾರ, ಬೇಲ್ ಆಗುತ್ತಾ ಅನ್ನೋದು ಸಾಕಷ್ಟು ಕುತೂಹಲ ಮೂಡಿಸಿರ್ತಕ್ಕಂಥದ್ದು. ಸರ್ಕಾರದ ಪರ SLP ಸಲ್ಲಿಸಿದ್ರು. ಸರ್ಕಾರದ ಪರ ವಕೀಲರೇನಿದ್ದಾರೆ ತೀವ್ರತರವಾಗಿ ವಾದ ಮಾಡಿರ್ತಕ್ಕಂಥದ್ದು. ಮುಖ್ಯವಾಗಿ ಏನಂದ್ರೆ ದರ್ಶನ್ ಕೊಲೆ ಮಾಡಿದ್ದಾನೆ, ಮತ್ತೆ ಆರೋಪಿಗಳಿಗೆ ಸಾಕ್ಷಿ ನಾಶಕ್ಕೆ ಪ್ರಯತ್ನ ಪಟ್ಟಿದ್ದಾನೆ, ಮತ್ತೆ ಚಿಕ್ಕಣ್ಣ ಏನಿದ್ದಾರೆ ಈ ಪ್ರಕರಣದಲ್ಲಿ ಸಾಕ್ಷಿ ಆಗಿರ್ತಕ್ಕಂಥದ್ದು, ಆತನ ಜೊತೆ
ಕೂಡ ವೇದಿಕೆಯನ್ನು ಹಂಚ್ಕೊಂಡಿರ್ತಕ್ಕಂಥದ್ದು ಮತ್ತು ಸೇರಿದಂತೆ ಹಲವು ಹೈ ವಿಟ್ನೆಸ್ಗಳಿದ್ದಾರೆ, ಅವ್ರದ್ದೆಲ್ಲ ಹೇಳಿಕೆಯನ್ನು ದಾಖಲಿಸ್ಕೊಳ್ಳಾಗಿದೆ. ಮತ್ತು ಇದು ಕೊಲೆಯಂಥ ಪ್ರಕರಣದಲ್ಲಿ ಸಾಕಷ್ಟು ಷಡ್ಯಂತ್ರ ರೂಪಿಸಿ ಪ್ರೀ ಪ್ಲಾನ್ ಮಾಡಿ ಕೊಲೆ ಮಾಡಲಾಗಿದೆ. ಇಂಥ ಪ್ರಕರಣದಲ್ಲಿ ಹೈಕೋರ್ಟ್ ಹೇಗೆ ಜಾಮೀನನ್ನು ಕೊಡುತ್ತೆ ಅನ್ನೋ ಪ್ರಶ್ನೆಯನ್ನು ಸುಪ್ರೀಂ ಕೋರ್ಟ್ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಎಲ್ಲೋ ಒಂದು ಕಡೆ ದರ್ಶನ್ಗೆ ಈಗ ಟೆನ್ಷನ್ ಶುರುವಾಗಿರ್ತಕ್ಕಂಥದ್ದು. ನಯನ, ಥ್ಯಾಂಕ್ ಯು ಕಿರಣ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.